ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಜನರಲ್ ರೀಡಿಂಗ್, ಓಕೆನಾ? ಯಾತಕ್ಕೆ ಅಂತಂದರೆ ಇವತ್ತು ಜನರಲ್ ರೀಡಿಂಗ್ ಅಷ್ಟೇ. ಯಾಕೆ ರೀಸನ್ ಎಲ್ಲ ಇಲ್ಲ, ಓಕೆನಾ? ಓಕೆ. ಸೊ ನಮ್ಮ ರೆಗ್ಯುಲರ್ ಅದೇನು ಅರ್ಧಕ್ಕೆ ನಿಂತೋಯ್ತು. 6th ಶುರುವಾಯಿತು ನೋಡಿ. ಬೇಕಂದರೆ 6ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಬಂತು. 11ನೇ ತಾರೀಕು ತನಕ ಅನಿಸುತ್ತೆ. ಸೊ 6 ದಿನ ಆಯ್ತಲ್ವಾ? 6, 7, 8, 9, 10, 11 ಕರೆಕ್ಟಾ? 6 ದಿನ ಬಂತು. 6 ದಿನ ಅದೇ 777 ಅಂತ 7 ಜನದ್ದು ಸ್ಟೋರಿ ಬರ್ತಾನೇ ಇತ್ತು. ಶಿಕ್ಷೆ ಏನು ಅಂತ ತೋರಿಸಲೇ ಇಲ್ಲ, ಹೇಳಲಿಲ್ಲ ಭಗವಂತ. ಸೊ ನಾನು ಇವಾಗೇನೆಂದರೆ ಅದ್ರ ಜೊತೆಗೆ ಏನು ಗೊತ್ತಾ, ಅದು ಮುಂದಕ್ಕೆ ಮಾಡೋಕ್ಕೂ ಬಿಡಲಿಲ್ಲ ಭಗವಂತ. ಸ್ವಲ್ಪ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ನನಗೆ ಯಾವ ಥರ ಸೈನ್ ಕೊಡ್ತಿದ್ದಾರೆ ಅಂದರೆ, ಇನ್ನೂ ಸ್ವಲ್ಪ ಅವರ ಪಾಪದ ಕೂಡ ತುಂಬೋಕ್ಕಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ? ಸೊ ಮಾಡಲಿ ಅವ್ರು ಇನ್ನೇನೇನು ಅನ್ಯಾಯ ಮಾಡ್ತಾರೆ ಮಾಡಲಿ, ಆಯಿತಾ? ನೆಕ್ಸ್ಟ್ ನೋಡೋಣ, ಎಲ್ಲೂ ಹೋಗಲ್ಲ. ಅದು ಕಂಟಿನ್ಯೂ ಮಾಡಿ ಕ್ಲೋಸ್ ಮಾಡೇ ನಮ್ಮ ರೆಗ್ಯುಲರ್ ಹೇಟರ್ಸ್ಗೆ ಏನು ಶಿಕ್ಷೆ ಅದು ಕಂಟಿನ್ಯೂ ಆಗುತ್ತೆ, ಓಕೆನಾ? ಸೊ ಅದೆಲ್ಲ ಡೆಫ್ರೆಂಟು ಕಂಟಿನ್ಯೂ ಆಗುತ್ತೆ. ಬಟ್ ಇವಾಗ ಇವತ್ತು ಸೊ ಜನರಲ್ ರೀಡಿಂಗ್ ನೋಡೋಣ, ಓಕೆನಾ? ಇವತ್ತು ನಾಳೆ ಸ್ವಲ್ಪ ಜನರಲ್ ರೀಡಿಂಗ್ ನೋಡೋಣ. ಅವರ ಪಾಪದ ಕೂಡ ಸ್ವಲ್ಪ ತುಂಬಲಿ ಬಿಡಿ, ಓಕೆನಾ? ಸೊ ಯಾರಿಗಾದರೂ ಪಾಪ ತುಂಬ ಜನ ಯಾವ ಥರ ಅಂತಂದರೆ ಗೊತ್ತಿರಲ್ಲ ಫೋನ್ ನಂಬರ್ ಹೇಗೆ ತೊಗೊಳ್ಳೋದು ಅಂತ. ಸೊ ಅವರಿಗೋಸ್ಕರ ಈ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಇದೆ ಆ್ಯಕ್ಚುಲಾಗಿ. ಸೊ ಡಿಸ್ಕ್ರಿಪ್ಷನ್ಗೆ ಹೋಗಿ ತೆಗಿಯೋದು ಗೊತ್ತಿಲ್ಲ, ನೋಡೋಕ್ಕೆ ಗೊತ್ತಿಲ್ಲ, ಪಾಪ ಓದೋಕ್ಕೆ ಬರಲ್ಲ ಅಂತಲೂ ಹೇಳೋರು ಎಷ್ಟೋ ಜನ ಇದ್ದಾರೆ ಫೋನ್ ಮಾಡಿ. ಆ್ಯಂಡ್ ಫೋನ್ ಮಾಡ್ತಾರೆ ಪಾಪ. ನಾನು ಆ್ಯಕ್ಚುಲಿ ಏನು ಅಂದರೆ ತುಂಬ ಸಲ ಸೈಲೆಂಟಲ್ಲೂ ಇರುತ್ತೆ, ಆಯಿತಾ? ಅದೂ ಹೇಳಿದ್ದೀನಿ. ತುಂಬ ಸಲ ಸೈಲೆಂಟಲ್ಲೇ ಇರುತ್ತೆ. ತುಂಬ ಸಲ ಏನು, ಯಾವಾಗಲೂ ಸೈಲೆಂಟಲ್ಲಿ ಇರುತ್ತೆ. ಯಾವಾಗಲಾದ್ರು ಮಧ್ಯ ಹೀಲಿಂಗ್ ಮುಗಿಸ್ಬಿಟ್ಟು ಎದ್ದು ಬಂದಾಗಲೋ ಅಥವಾ ಈ ಥರ ಎದ್ದು ಬಂದಾಗ ಸ್ವಲ್ಪ ಬ್ರೇಕ್ ತೊಗೊಂಡಾಗ ಒಂದು ಸಲ ಫೋನ್ ಆ ಟೈಮಲ್ಲಿ ಏನಾದ್ರು ರಿಂಗ್ ಆಯಿತು ಅಂದರೆ ಖಂಡಿತ ಫೋನ್ ತೊಗೊಂಡಿರ್ತೀನಿ. ಬಟ್ ಇತ್ತೀಚೆಗೆ ಅದೂ ಕಷ್ಟ ಆಗ್ತಾಯಿದೆ ಫೋನ್ ತೊಗೊಳ್ಳೋದು ಎಲ್ಲ. ಸೊ ಹಾಗಾಗಿ ಏನು ಅಂತಂದರೆ, ಆದರೆ ಫೋನ್ ನಂಬರೇ ಗೊತ್ತಿಲ್ಲ, ಫೋನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂತೆಲ್ಲ ಪಾಪ ತುಂಬ ಜನ ಹೇಳ್ಕೊಂಡಿದ್ರು. ಸೊ ಜಸ್ಟ್ ಮೆಸೇಜ್ ಹಾಕಿ, ಆಯಿತಾ? ಖಂಡಿತ ಮೆಸೇಜ್ ಹಾಕಿ, ಮೆಸೇಜ್ ರಿಪ್ಲೈ ಮಾಡ್ತೀನಿ. ಫೋನ್ ರಿಸೀವ್ ಮಾಡೋಕ್ಕೆ ಆಗ್ತಾಯಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ತುಂಬಾ ಬ್ಯುಸಿ ಶೆಡ್ಯೂಲ್ ಆಗೋಗಿದೆ ನನಗೆ. ಎಲ್ಲ ಚಾಲೆಂಜಸ್ ನೀವೇ ಕೊಡ್ತಾ ಇರೋದು. ಏನಂತಂದರೆ ಇವಾಗ ವೀಡಿಯೋ ಮಾಡಾಕಲೇಬೇಕು ಅಂತ, ಮತ್ತು ಈ ಥರ ಎಲ್ಲ. ಸೊ ಜೊತೆಗೆ ಬಟ್ ಹೀಲಿಂಗ್ ಅದನ್ನೆಲ್ಲ ಬಿಡೋ ಹಾಗಿಲ್ಲ ನಾನು. ಜೊತೆಗೆ ಪರ್ಸನಲ್ ರೀಡಿಂಗ್ ಇದ್ದೇ ಇರುತ್ತೆ ಪಾಪ. ಕಷ್ಟ ತೊಂದರೆ ಅಂತ ಅನ್ನುವಾಗ ಏನು ಗೊತ್ತಾ, ಅವ್ರಿಗೇನು ಒಂದು ಉತ್ತರ ಸಿಗೋಕ್ಕಿರುತ್ತೆ, ಆಯಿತಾ? ಭಗವಂತನ ಕಡೆಯಿಂದ. ಸೊ ಅದು ಮಾಡಿಕೊಡ್ಲೇಬೇಕಾಗತ್ತೆ, ಅದು ಒಂದು ಕಡೆ ಇರುತ್ತೆ, ಆಯಿತಾ? ಸೊ ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅಂದರೆ ಮಾತಾಡೋಕ್ಕೆ ಅಷ್ಟೇ, ಇನ್ನೇನೂ ಅಲ್ಲ. ಸೊ ಕೆಲಸ ಏನು ಯಾವುದೂ ನಿಂತಿಲ್ಲ, ಯೋಚನೆ ಮಾಡಬೇಡಿ. ಎಲ್ಲರದ್ದು ಹೀಲಿಂಗ್ ಏನು ನಡೀತಾ ಇತ್ತು, ಎಲ್ರದ್ದು ಹೀಲಿಂಗ್ ನಡೀತಾನೇ ಇದೆ, ಓಕೆನಾ? ಆ್ಯಂಡ್ ಮುಂಚೆನೂ ಹೇಳ್ದಂಗೆ ಈಗಲೂ ಅದನ್ನೇ ನಾನು ಹೇಳೋದು, ನಾವೊಂದು ಮಾಧ್ಯಮ ಅಷ್ಟೇ. ಭಗವಂತನ ಕೃಪೆ ಆಯಿತು ಅಂತಂದರೆ ಎಲ್ಲ ಚಕ್ ಅಂತ ಕ್ಲೋಸ್ ಆಗ್ತಾ ಹೋಗ್ಬಿಡುತ್ತೆ, ಯೋಚನೆ ಮಾಡಬೇಡಿ. ಸೊ ಅದು ಹೀಲಿಂಗ್ ಎಲ್ಲ ಎಲ್ರದ್ದು ನಡೀತಾನೇ ಇದೆ. ಜೊತೆಗೆ ನಾನು ಹೇಳೂ ಇದ್ದೆ ಈಗ 2 ವೀಕ್ಸಿಂದ ಲೈಕ್ 18ನೇ ತಾರೀಕಿಂದ ನೆಕ್ಸ್ಟ್ ಬ್ಯಾಚ್ ಅಂತ. ಸೊ ನೀವು ಯಾರೆಲ್ಲ ಬುಕ್ ಮಾಡ್ಕೊಂಬಿಟ್ಟಿದ್ದೀರಾ, ಸೊ ಅವ್ರದ್ದು 18ನೇ ತಾರೀಕಿಂದ ಶುರು ಆಗುತ್ತೆ, ಯೋಚನೆ ಮಾಡಬೇಡಿ. ಅದೇ ಥರ ಯಾರ್ದೆಲ್ಲ ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿ ಮಧ್ಯ ಯಾರು ತೊಗೊಂಡಿದ್ರಿ, ಸೊ ಅವ್ರದ್ದು ಕಂಟಿನ್ಯೂ ಆಗ್ತಾಯಿದೆ, ಯೋಚನೆ ಮಾಡಲೇಬೇಡಿ, ಓಕೆನಾ? ಹೀಲಿಂಗ್ ವಿಷಯದಲ್ಲಿ ಚಿಂತೆ ಮಾಡಬೇಡಿ ಅಷ್ಟೇ ನಾನು ಹೇಳೋದು, ಓಕೆನಾ? ಅದು ಪಾಡ್ಗೆ ಅದು ನಡೀತಾ ಇರುತ್ತೆ, ಯೋಚನೆ ಮಾಡಬೇಡಿ, ಓಕೆನಾ? ಆ್ಯಂಡ್ ಪರ್ಸನಲ್ ರೀಡಿಂಗ್ ನಾನು ಯಾವಾಗಲೂ ಹೇಳೋ ಥರ 2 ಡೇಸ್ ಆಗೇ ಆಗುತ್ತೆ. ಆದರೆ ನಾನು ಹೇಳಿದ್ದೀನಲ್ಲ, ಇವತ್ತು ಪೇಮೆಂಟ್ ಮಾಡಿರ್ತೀರಾ ಅಂತಂದರೆ ಅದೇ ಟೈಮಿಗೆ ನೆಕ್ಸ್ಟ್ ಡೇಗೆ 1 ಡೇ, ಆದರೆ ನೆಕ್ಸ್ಟ್ ಡೇಗೆ 2 ಡೇಸ್. ಸೊ ಆ ಥರ ಲೆಕ್ಕ, ಓಕೆನಾ? ಆ್ಯಂಡ್ ಒಂದೊಂದು ಸಲ ಇನ್ನೂ ಲೇಟ್ ಆಗುತ್ತೆ. ಏಕೆ ಅಂತಂದರೆ ಭಗವಂತನ ಕ್ಲಿಯರೆನ್ಸ್ ಕೊಡಬೇಕು ನನಗೆ. ಸೊ ಆ ಥರ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂದರೆ ಏನೂ ಆಗೋದಿಲ್ಲ ರೀಡಿಂಗ್ ಮಾಡೋಕ್ಕೆ. ಸೊ ಯಾರ ಹತ್ರ ಮಾತಾಡಿರ್ತೀನಿ ಅವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ, ಓಕೆನಾ? ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ರೀಡಿಂಗ್ ತೊಗೋಬೇಕು. ಡಿಲೇ ಆದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ, ಓಕೆನಾ ನಿಮಗೆ? ಓಕೆ. ಸೊ ಇದೇ ನಂಬರು ನೋಡಿ, ನೋಟ್ ಮಾಡ್ಕೊಳ್ಳಿ, ಓಕೆನಾ? ಮೆಸೇಜ್ ಮಾಡಿ ಅಷ್ಟೇ, ಫೋನ್ ಮಾಡಬೇಡಿ. ಫೋನ್ ತೊಗೊಳ್ಳಲ್ಲ, ಖಂಡಿತ ಫೋನ್ ತೊಗೊಳ್ಳಲ್ಲ. ಮುಂಚೆ ಎಲ್ಲ ಏನು ಗೊತ್ತಾ,
ಮುಂಚೆ ಎಲ್ಲ ಆ್ಯಕ್ಚುಲಾಗಿ ಅವರ್ಸ್ ಟುಗೆದರ್ ಮಾತಾಡುವೆ, ಎಲ್ಲರ ಹತ್ರ ಅವರ್ಸ್ ಟುಗೆದರ್ ಮಾತಾಡುವೆ, ಏನು ಇದೇ ಇಲ್ಲ, ಒಂಥರ ಏನು. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಜನನೂ ಹಾಗೆ ಆಗಿದ್ದಾರೆ ಬೇರೆ. ಸೊ ಆ ಥರ ಇರುವಾಗ ಏನಾಗುತ್ತೆ ಅಂತಂದರೆ, ಈಗ ಒಬ್ಬರ ಹತ್ರ ಮಾತಾಡ್ತಾ ಇರೋದಕ್ಕೂ ಆಗೋದಿಲ್ಲ, ಅಥವಾ ಅದಕ್ಕೇ ಎಲ್ರಿಗೂ ಹೇಳ್ತಾ ಇರೋದು ಅಷ್ಟೇ, ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ ಅಂತ, ಓಕೆನಾ. ಆ್ಯಂಡ್ ನೀವು ಹೊಸದಾಗಿ ಏನಾದ್ರು ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಮೆಸೇಜ್ ಮಾಡಿ ಅಷ್ಟೇ, ಆಯಿತಾ. ಮೆಸೇಜ್ ಮಾಡಿರಿ, ಖಂಡಿತ ರಿಪ್ಲೈ ಮಾಡ್ತೀನಿ, ಯೋಚನೆ ಮಾಡಬೇಡಿ. ಓಕೆ, ಡನ್. ಸೊ ಇದೇ ನಂಬರು 9980800552 9980800552. ಓಕೆನಾ. ಸೊ ಇದು ಫೋನ್ ನಂಬರ್ ಆಯಿತು. ನೆಕ್ಸ್ಟ್ ಇವಾಗ ಜನ್ರಲ್ ರೀಡಿಂಗ್ ಅಪ್ಪ, ಆಯಿತಾ. ಈಗ 1-2 ದಿವಸ ಜನ್ರಲ್ ರೀಡಿಂಗ್ ನೋಡೋಣ. ಅವರ ಪಾಪದ ಕೂಡ ತುಂಬಲಿ ಸ್ವಲ್ಪ. 7 ಖಂಡಿತ ಕಂಟಿನ್ಯೂ ಆಗುತ್ತೆ 100%. ಭಗವಂತ ಬಿಡೋದಿಲ್ಲ, ಆ ಥರ ಎಲ್ಲ ನಾನು ಅರ್ಧಕ್ಕೆ ಸ್ಟಾಪ್ ಮಾಡೋಕ್ಕೆಲ್ಲ ಭಗವಂತನೂ ಬಿಡೋದಿಲ್ಲ. ಆದರೆ ಇವಾಗ ಮಾಡೋಕ್ಕಾಗ್ತಿಲ್ಲ, ನೀವೇ ನೋಡಿ ಆಯಿತಾ, ಖಂಡಿತ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ನಂಗೆ ಅನ್ನಿಸ್ತಾ ಇರೋದು ಸ್ವಲ್ಪ ಟೈಮ್ ತೊಗೋತಾ ಇದ್ದಾರೆ ಭಗವಂತನೂ. ಇಂಚೂರು ಏನಾದ್ರು ಚೇಂಜಸ್ ಬರುತ್ತಾ ಅವ್ರ ಲೈಫಲ್ಲಿ, ಏನು ನೋಡೋಣ. ಚೇಂಜಸ್ ಬಂದಿಲ್ಲ, ಚೇಂಜಸ್ ತಂದ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಓಕೆ, ನೋಡೋಣ ಇವಾಗ. ಎಸ್ ಬಾಬಾ ಪ್ಲೀಸ್ ಗೈಡ್. ಜನರಲ್ ರೀಡಿಂಗ್ 3 ಕಾರ್ಡ್ಸ್ ತೆಗಿತೀನಿ. ಇನ್ನೇನು ಅದರಿಂದ ಏನು ಮಾತಾಡಿಸ್ತಾರೆ ನೋಡೋಣ. ಯಾರು ಎನರ್ಜಿ ಇದರಲ್ಲಿ ಪಿಕ್ ಆಗುತ್ತೆ, ಪಿಕ್ ಮಾಡ್ತಾರೆ ಭಗವಂತ, ಏನು ಹೇಳಿಸ್ತಾರೆ, ಏನು ಸಮಾಧಾನ ಹೇಳಿಸ್ತಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್. ಅಲ್ಟಿಮೇಟಮ್ ಅಂತಿದಾರಪ್ಪ. ಓಕೆ, ಇರಿ ಇನ್ನೆರಡು ಕಾರ್ಡ್ ತೆಗಿಯೋಣ. ಇಂಡಿಪೆಂಡೆನ್ಸ್. ಓಕೆ, ಇನ್ನೊಂದು ಕಾರ್ಡು ಬಾಬಾ. ಓ, ರೊಟೀನ್. ಓಕೆ, ಏನು ಹೇಳ್ತಾರೆ ಓದೋಣ, ಓಕೆನಾ. ಸೊ ಇದು ಅಲ್ಟಿಮೇಟಮ್ ಅಂತಿದ್ದಾರೆ. ಆ್ಯಕ್ಟಿವೇಟ್ ಡ್ಯೂರಿಂಗ್ ಎಮರ್ಜೆನ್ಸೀಸ್ ಆ್ಯಂಡ್ ಸಿಗ್ನಲ್ಸ್, ಇಮ್ಮಿನೆಂಟ್ ಆ್ಯಕ್ಷನ್, ಟ್ರಿಗರ್ಸ್, ಅಲರ್ಟ್ಸ್ ಆ್ಯಂಡ್ ಪ್ರಾಂಪ್ಟ್ಸ್ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂತ ಇದ್ದಾರಪ್ಪ. ಇಂಪೋಸಸ್ ಎನ್ ಇರಿವೋಕಬಲ್ ಚಾಯ್ಸ್ ವಿತ್ ಸಿವಿಯರ್ ಕಾನ್ಸಿಕ್ವೆನ್ಸಸ್. ಓಕೆ, ಇಲ್ಲಿ ರೆಡ್ ಅಲರ್ಟ್ ಕೊಡ್ತಾ ಇದ್ದಾರೆ. ಅಲ್ಟಿಮೇಟಮ್ ಅಂತ ಹೇಳ್ತಾ ಇದ್ದಾರೆ, ರೆಡ್ ಅಲರ್ಟ್ ತೋರಿಸ್ತಾ ಇದ್ದಾರೆ, ಓಕೆನಾ. ಅಲರ್ಟ್ಸ್ ಆ್ಯಂಡ್ ಪ್ರಾಂಪ್ಟ್ಸ್ ಕ್ವಿಕ್ ಡಿಸಿಷನ್ ಮೇಕಿಂಗ್. ಓ ಮೈ ಗಾಡ್, ಇದು ಮೊನ್ನೆನೋ ವಿಡಿಯೋದಲ್ಲೂ ಬಂದಿತ್ತು ಅನಿಸುತ್ತೆ. ಡಿಸಿಷನ್ ತೊಗೊಳ್ಳೋ ಸಮಯ ಬರ್ಬೋದು, ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ಅನ್ನೋ ಥರ ಏನೋ ಹೇಳಿಸಿದ್ರು ನೋಡಿಬೇಕಂದ್ರೆ. ಮತ್ತೆ ಅದೇ ಅಲರ್ಟ್ ಕೊಡ್ತಾ ಇದ್ದಾರೆ, ಆಯಿತಾ, ರೆಡ್ ಅಲರ್ಟ್. ಸೊ ಸಡನ್ನಾಗಿ ಏನೋ ಒಂದು ಡಿಸಿಷನ್ ತೊಗೊಳ್ಳೋ ಥರ ಸಮಯ ಬರ್ತಾ ಇದೆ. ಸೊ ಯೋಚನೆ ಮಾಡಿಕೊಂಡು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರನಾದರೂ ಇರ್ಬೋದು, ಒಂದು ಆಫರ್ ಥರ ಬರುತ್ತೆ ಆ ಥರ ಅಂತಲೂ ಹೇಳಿಸಿದ್ರು ಅನಿಸುತ್ತೆ. ಬೇಕಾದ್ರೆ ನೋಡಿ, ಮೊನ್ನೆ ವಿಡಿಯೋ ಇನ್ನೊಂದ್ಸಲ ನೋಡಿ, ಓಕೆನಾ. ಎಸ್, ಆವಾಗ ಸಿಗುತ್ತೆ. ಸೊ ಇಂಡಿಪೆಂಡೆನ್ಸ್, ರಿಯಲೈಸಿಂಗ್ ದ ನೀಡ್ ಫಾರ್ ಚೇಂಜ್ ಆ್ಯಂಡ್ ಸ್ಟ್ರೈವಿಂಗ್ ಫಾರ್ ಕಾರ್ಮಿಕ್ ಜಸ್ಟಿಸ್. ದ ಪಾತ್ ಆಫ್ ಸಾಲಿಟ್ಯೂಡ್ ರಿವೀಲ್ಸ್ ಟ್ರೂತ್ಸ್ ಅನ್ಸೀನ್ ಇನ್ ದ ಕಂಪನಿ ಆಫ್ ಅದರ್ಸ್. ಓಕೆ, ಇಲ್ಲಿ ಅಲ್ಟಿಮೇಟಮ್ ಅಂದರು, ರೆಡ್ ಅಲರ್ಟ್ ಹೇಳ್ತಾ ಇದ್ದಾರೆ, ಆಯಿತಾ. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ, ನನಗೆ ನೀವು ಎಷ್ಟೇ 10 ಪಾಯಿಂಟ್ಸ್ ಬರ್ತಿರ್ಬೋದು, ಬಟ್ ಇಲ್ಲಿ ನನಗೆ ಏನು ಹೇಳು ಅಂತಾರೆ ಅದು ಅವ್ರ ಎನರ್ಜಿ ಪಿಕ್, ಯಾರದ್ದು ಎನರ್ಜಿ ಪಿಕ್ ಆಗಿದೆ ಅಂತ ಅರ್ಥ ಆಗುತ್ತೆ ನಿಮಗೆ, ಓಕೆನಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಏನೋ ಒಂದು ಡಿಸಿಷನ್ ತೊಗೊಳ್ಳೋ ಥರ ಬರ್ತಾ ಇದೆ ಸಮಯ ಅಂತ, ಎಚ್ಚರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಿಗೋ ಒಂದು ರೀತಿ ಏನೋ ಒಂದು ಚೇಂಜ್ ಬೇಕು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಚೇಂಜ್ ಬೇಕು ಯಾಕೆ ಅಂತಂದರೆ, ಒಂದು ರೀತಿ ಪಂಜರದಲ್ಲಿ ಇದ್ದ ಹಾಗೆ ಆಗ್ಬಿಟ್ಟಿದೆ ಜೀವನ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳ್ತಾ ಇದ್ದಾರಪ್ಪ. ಸೊ ದ ಪಾತ್ ಆಫ್ ಸಾಲಿಟ್ಯೂಡ್ ರಿವೀಲ್ಸ್ ಟ್ರೂತ್ಸ್ ಅನ್ಸೀನ್ ಇನ್ ದ ಕಂಪನಿ ಆಫ್ ಅದರ್ಸ್ ಅಂತಿದ್ದಾರೆ. ಸೊ ನೀವು ಎಷ್ಟು ದಿವಸ ಏನಾಗ್ಬಿಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ ಇವಾಗ. ಅಂದರೆ ನಿಮ್ಮ ಜೀವನದಲ್ಲಿ ಇಲ್ಲಿ ನೋಡಿ ಮತ್ತೆ 7 ಇದರಲ್ಲಿ ಬೇರೆ ನಂಬರ್, ಅಯ್ಯೋ ಇಲ್ಲಿ ನೋಡಿ, ಇದು 37, ಓಕೆನಾ. ಇದು 7 ಬಂದಿದೆ, ಓಕೆ.
ಓಕೆ, ಇದು ಅವ್ರದ್ದೇನೆ ಒಂದು ಸ್ವಲ್ಪ ತುಣುಕು ಥರ ಇರ್ಬೋದು, ಇದ್ರೂ ಇರ್ಬೋದು, ಗೊತ್ತಿಲ್ಲ ಆಯಿತಾ. 777ದೇ ಇರ್ಬೋದೇನೋ, ಗೊತ್ತಿಲ್ಲ ನನಗೆ ಏನು ಅಂತ. ಬಟ್ ಇಲ್ಲಿ ಕಾರ್ಡ್ಸ್ ನೋಡಿ, ಬೇರೆ ನಂಬರ್ ಕಣ್ಣಿಗೆ ಬೀಳಲ್ಲ, ಅದೇ ನಂಬರ್ ಬೀಳುತ್ತೆ ಕಣ್ಣಿಗೆ. ನಾನೇನು ಮಾಡಲಿ, ಆ ಥರ ಇದೆ ಇದು. ಸೊ ಏನೋ ಡಿಸಿಷನ್ ತೊಗೊಳ್ಳೋ ಸಮಯ ಬರ್ತಾ ಇದೆ. ನಿಮ್ಮ ಇಂಡಿಪೆಂಡೆನ್ಸ್, ನಿಮ್ಮ ಸ್ವತಂತ್ರ ಜೀವನಕ್ಕೆ ಏನೋ ಒಂದು ಹಿಡಿತದಲ್ಲಿತ್ತು, ಒಂದು ಯಾರ್ದೋ ಕಂಟ್ರೋಲಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಅದು ಅದರಿಂದ ನೀನು ಆಚೆ ಬರಬೇಕು ಅಂತಂದರೆ ಎಚ್ಚರ, ಒಂದು ಡಿಸಿಷನ್ ತೊಗೊಳ್ಳೋ ಥರ ಸಮಯ ಬರ್ತಾ ಇದೆ, ಎಚ್ಚರ ಅಂತ ಏನೋ ಹೇಳ್ತಾ ಇದ್ದಾರಪ್ಪ. ರೊಟೀನ್ ಅನ್ಸೆಟಲ್ ಸ್ಲೀಪ್ ಬ್ರಿಂಗ್ಸ್ ಅಬೌಟ್ ಫ್ಯಾಟಿಗ್ಯೂ ಆ್ಯಂಡ್ ರೆಡ್ಯೂಸ್ಡ್ ಅಲರ್ಟ್ನೆಸ್. ಯುವರ್ ಡ್ರೀಮ್ಸ್ ಹೋಲ್ಡ್ ಮೆಸೇಜ್, ಲೆಟ್ ದೆಮ್ ಗೈಡ್ ಯುವರ್ ಇಂಟ್ಯೂಷನ್. ಓಕೆ, ಸೊ ಇಲ್ಲಿ 2 ಥರ ಹೇಳ್ತಾ ಇದ್ದಾರೆ. ಓಕೆನಾ, ಇದೆರಡೂ ಪಾಯಿಂಟು ಯಾರಿಗೆ 77ಅವ್ರಿಗೇ ಸಂಬಂಧಪಟ್ಟಿದ್ದ ಗೊತ್ತಿಲ್ಲ ನನಗೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಅದು ಇಷ್ಟರ ಮಟ್ಟಿಗೆ ನಿಮ್ಮ ಸ್ವತಂತ್ರತೆಗೆ ಧಕ್ಕೆ ಬಂದಿತ್ತು ಅಂತಂದರೆ ನಿದ್ದೆ ಇಲ್ಲ ಆಯಿತಾ, ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ಆ ನೆಮ್ಮದಿ ಉಸಿರಾಡೋ ಹಾಗಿಲ್ಲ, ಆ ಥರ ಇತ್ತು ಜೀವನ. ಪ್ರತಿ ನಿಮಿಷ ಪ್ರತಿ ಕ್ಷಣ ಒಂಥರ ಕಟ್ ಹಾಕಿದ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ವಾಲ್ ಕಾಂಪೌಂಡ್ ಹಿಂದೆ ಆಯಿತಾ, ಅಂದರೆ ಜೈಲ್ ಒಳಗಿದ್ದ ಹಾಗೆ. ಇಂಡಿಪೆಂಡೆನ್ಸ್ ಇಲ್ಲ ಪಾಪ ಆಯಿತಾ, ಅದನ್ನೇ ಹೇಳ್ತಾ ಇದ್ದಾರೆ. ಜೈಲ್ ಒಳಗೆ ಥರ ಒಂಥರ ಕೋಟೆ ಥರ ಆಗ್ಬಿಟ್ಟಿತ್ತು ಲೈಫು ಅಂತಿದ್ದಾರೆ. ಜೊತೆಗೆ ಇಲ್ಲಿ ಟೈಮ್ ಅಲರ್ಟ್ ತೋರಿಸ್ತಾ ಇದ್ದಾರಪ್ಪ, ಇಲ್ಲಿ ನೋಡಿ ಆಯಿತಾ. ಇದನ್ನು ನೋಡ್ತಾ ಇದ್ದೀನಿ ನಾನು ಇವಾಗ, ಅಲರ್ಟ್ ಅಂತಿದ್ದಾರೆ. ಇದರಲ್ಲೂ ಇದೆ ಅದೇ ಥರನೇ ಆಯಿತಾ, ಅಲರ್ಟ್. ಓಕೆ, ಸೊ ಇಲ್ಲಿ ಆ ಥರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿತ್ತು. ನಿದ್ದೆ ಇಲ್ಲ, ನೆಮ್ಮದಿ, ಏನು ಉಸಿರಾಡೋ ಆಗಿಲ್ಲ, ಆ ಥರ ಇತ್ತು ಜೀವನ ಅಂತ ಹೇಳ್ತಾ ಇದ್ದಾರೆ. ಇದು ನನಗೆ ಅನಿಸುತ್ತೆ ನೋಡಿ, ನಾನು ಹೇಳಿದ್ದು ಇನ್ನೊಂಚೂರು ಅವ್ರ ಪಾಪದ ಕೂಡ ತುಂಬಲಿ ಏನೋ ಥರ ಹೇಳಿದೆ. ಬಟ್ ಮತ್ತೆ 7ನೇ ಸ್ಟೋರಿ ಹೇಳ್ತಾ ಇದ್ದಾರಾ ಅನ್ನಿಸ್ತಾ ಇದೆ. ಬಾಬಾ, ವಾಟ್ ಈಸ್ ದಿಸ್? ಇದನ್ನು ಏನು ಹೇಳಿಸ್ತಾ ಇದ್ದೀರಾ ನೀವು, ಹೇಳಿಬಿಡಿ. ಓಕೆ, ಆ್ಯಂಡ್ ನಿಮ್ಮ ಆಸೆಗಳು ಏನಾಗಿತ್ತು, ನಿಮ್ಮ ಆಸೆ ಏನಿತ್ತು ಅದನ್ನು ಪೂರೈಸ್ಕೊಳ್ಳೋಕ್ಕಾಗಲಿಲ್ಲ, ಏನೋ ಒಂದು ಕಂಟ್ರೋಲ್ ಇತ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಡ್ರೀಮ್ಸ್ ಹೋಲ್ಡ್ ಮೆಸೇಜ್ ಅಂತಿದ್ದಾರೆ, ಲೆಟ್ ದೆಮ್ ಗೈಡ್ ಯುವರ್ ಇಂಟ್ಯೂಷನ್ ಅಂತಾರಪ್ಪ ಆಯಿತಾ. ಸೊ ನಿಮ್ಮ ಕನಸಿನಲ್ಲಿ ಆಯಿತಾ, ನಿಮಗೆ ಏನಾದರೂ ಒಂದು ಮೆಸೇಜಸ್ ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ಮೇ ಬಿ 77 ರಿಲೇಟೆಡೇ ಇರ್ಬೋದು, ಅಥವಾ ಜನರಲ್ ಆಗೂ ಇರ್ಬೋದು. ಓಕೆನಾ, ಗೊತ್ತಿಲ್ಲ, ಇನ್ನೇನು ಫರ್ದರ್ ಕಾರ್ಡ್ಸ್ ಬರುತ್ತೆ ಅದನ್ನು ನೋಡಬೇಕಾಗತ್ತೆ. ಇವಾಗ ನೋಡಿ, ನಾನು ಹೇಳಿದೆ ಅಲ್ವಾ, ನಾನು ಶುರು ಮಾಡಿದ್ದೇನು ಅದನ್ನು ನೆಕ್ಸ್ಟ್ ನೋಡೋಣ ಅಂತ ಆ ಥರ ಹೇಳಿದ್ರೆ ಈಗ ಮತ್ತೆ 7 ತೆಗಿತಾರೆ ಆಯಿತಾ. ಸೊ ಇದೇನು ಹಿಂಗಿದೆ ಅಂತಂದರೆ, ನಾನು ಹೇಳೋದು ಒಂದು, ಭಗವಂತ ಮಾತಾಡ್ಸೋದೊಂದು. ನಾನು ಅದಕ್ಕೇ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಇವಾಗಲೂ ನೋಡಿ ಹೀಗಾಗತ್ತೆ, ಈ ಥರ ಪರಿಸ್ಥಿತಿ. ಸೊ ಇಲ್ಲಿ ನಿಮಗೆ ಈ ಥರ ಯಾರದು ಎನರ್ಜಿ ಇದೆ, 77 ಅವ್ರದ್ದೇ ಎನರ್ಜಿ ಅಂದ್ಕೊಳ್ಳಿ ಆಯಿತಾ. ಇದು 77ದೇ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಮಧ್ಯದಲ್ಲಿ ಸಿಗಾಕೊಂಡಿದೆ ಜೀವನ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇನ್ನೇನು ಕ್ಲೋಸ್ಜರ್ಗೆ ಬರ್ತಾ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ. ಓಕೆನಾ, ಸೊ ಫರ್ದರ್ ನೋಡೋಣ ಇರಿ. ಬಾಬಾ ಇನ್ನೇನು ಹೇಳಬೇಕು ಇವರಿಗೆ? ಎಸ್ ಬಾಬಾ. ಸೊ ನಿಮ್ಮ ಕನಸು, ನಿಮಗೆ ಮೆಸೇಜಸ್ ಸಿಗ್ತಾ ಇದೆ ಕನಸಿನ ಮೂಲಕ ಅಂತ ಹೇಳ್ತಿದ್ದಾರೆ. ಏನೋ ಒಂದು ಡಿಸಿಷನ್ ತೊಗೊಳ್ಳೋ ಸಮಯ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ. ಸೊ ಅದು ನೀವೇನು ತೊಗೊಳ್ತೀರಾ ಅದರಿಂದ ನಿಮ್ಮ ಸ್ವತಂತ್ರತೆಗೆ ಧಕ್ಕೆ ಬಾರದ ಹಾಗೆ ಜೋಪಾನ, ಹುಷಾರ್, ಅಲರ್ಟ್ ಅಂತ ತೋರಿಸ್ತಾ ಇದ್ದಾರೆ. ಏನಿದು ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ಇದು 77ದೇ ಸ್ಟೋರಿನೂ ಇರ್ಬೋದು, ಇಲ್ಲದೇನೂ ಇರ್ಬೋದು ಆಯಿತಾ. ನೋಡಿಲಿ, ಸ್ಟಾಪ್ ಲುಕಿಂಗ್ ಔಟ್ಸೈಡ್ ಯುವರ್ ಸೆಲ್ಫ್ ಫಾರ್ ದ ಆನ್ಸರ್ಸ್, ಯು ಆಲ್ರೆಡಿ ನೋ ದೇಮ್ ಅಂತಾರೆ. ಸೊ ಇದು ಯಾರಿಗೆ ಸಂಬಂಧಪಟ್ಟಿದ್ದು ನಿಮಗೆ ಗೊತ್ತು. ಏನೋ ರೆಡ್ ಅಲರ್ಟ್ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಅದಾಗಲೇ ಭಗವಂತ ಹೇಳ್ತಾ ಇದ್ದಾರೆ, ಇದು ಯೂನಿವರ್ಸ್ ಮೆಸೇಜು ನಿಮಗೆ ಸಿಗ್ತಾ ಇರೋದು ಆಯಿತಾ. ನಿನಗೆ ಗೊತ್ತಲ್ಲ ಆಲ್ರೆಡಿ, ನಿನಗೇನು ಹೇಳ್ತಾ ಇದ್ದೀನಿ ಅಂತ ನಿನಗಾಗಲೇ ಗೊತ್ತಿದೆ ಅಂತ ಭಗವಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಯು ಆಲ್ರೆಡಿ ನೋ ದೇಮ್ ಅಂತಾರೆ ಇಲ್ಲಿ. ಆ್ಯಂಡ್
ಆನ್ಸರ್ ಈಸ್ ವಿತಿನ್ ಯು ಅಂತಿದ್ದಾರೆ. ನಿನ್ನಲ್ಲೇ ಇದೆ ಆನ್ಸರು. ನಿನಗೆ ಗೊತ್ತು ಯಾರ ಕಡೆಯಿಂದ ಏನು ಟೆನ್ಷನ್ ಇತ್ತು ಅಥವಾ ಪ್ರೆಷರ್ ಇತ್ತು, ಪ್ರಾಬ್ಲಮ್ ಇತ್ತು, ನಿನ್ನ ಸ್ವತಂತ್ರತೆಗೆ ಧಕ್ಕೆ ಯಾರಿಂದ ಆಗಿತ್ತು, ನಿನಗೆ ಗೊತ್ತು ಎಲ್ಲ. ಮತ್ತು ಅದ್ಯಾತಕ್ಕೆ ಅದ್ರ ಬಗ್ಗೆ ನಿನಗೆ ಗೊತ್ತು, ಸಮಯ ಬಂದಾಗ ಹುಷಾರಾಗಿರು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲೇನು ಹೇಳ್ತಾರೆ, ನಿನಗೆ ಗೊತ್ತು ಆನ್ಸರ್ ಎಲ್ಲ ಅಂತ, ಉತ್ತರ ಗೊತ್ತು ನಿನಗೆ, ಯಾರಿಂದ ಆಗ್ತಾಯಿದೆ ಈ ತೊಂದರೆ, ಯಾರು ಮಾಡ್ತಾ ಇದ್ದಾರೆ, ಇದೆಲ್ಲ ಗೊತ್ತು ನಿನಗೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೈನ್ ಕೊಟ್ಟಿದ್ದಾರೆ ಭಗವಂತ ನಿಮಗೆ, ಆಯಿತಾ. ಏನು ಗೊತ್ತಿಲ್ಲ ಅನ್ನೋ ಥರ ಹೇಳೋ ಹಾಗೆ ಇಲ್ಲ ಅಂತಿದ್ದಾರೆ. ನೋ ಒನ್ ಸೆಡ್ ದಿಸ್ ಹೋಲ್ ಲೈಫ್ ಥಿಂಗ್ ವಾಸ್ ಅ ರೇಸ್. ನೋ ಒನ್ ಸೆಡ್ ದಿಸ್ ಹೋಲ್ ಲೈಫ್ ಥಿಂಗ್ ವಾಸ್ ಅ ರೇಸ್. ಓಕೆ, ಇದೆ ನೋಡಿ, ಇಂಡಿಪೆಂಡೆನ್ಸ್ ಯಾಕೆ ಇರಲಿಲ್ಲ ಅಂತಂದರೆ ಜೀವನನೇ ಒಂದು ರೀತಿ ರೇಸ್ ಥರ ಆಗೋಗಿತ್ತು ನಿನಗೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನು ಮಾಡಬೇಕು, ಏನು ನಮ್ಮ ಜೀವನದ ಧ್ಯೇಯ ಏನು ಅದೇ ಗೊತ್ತಿರಲಿಲ್ಲ. ಸುಮ್ಮನೆ ಮಾಡಬೇಕು ಆ ಥರ ಆಗೋಗಿತ್ತು. ಕೆಲಸ ಅನ್ನೋ ಥರನ ಗೊತ್ತಿಲ್ಲ ಯಾಕೆ ಹೇಳಿಸಿದ್ರು. ಸೊ ಇದು ಏನು ಅಂತ ಈ ಥರ ನೀವೇ ಅರ್ಥ ಮಾಡ್ಕೋಬೇಕು, ಆಯಿತಾ. ಸೊ ನೋಡಿ, ರಿಯಲೈಸಿಂಗ್ ದ ನೀಡ್ ಫಾರ್ ಚೇಂಜ್ ಆ್ಯಂಡ್ ಸ್ಟ್ರೈವಿಂಗ್ ಫಾರ್ ಕಾರ್ಮಿಕ್ ಜಸ್ಟಿಸ್ ಅಂತಿದ್ದಾರೆ. ಸಖತ್ ಅನ್ಯಾಯ, ತೊಂದರೆ, ಬೇಜಾರು, ದುಃಖ ಎಲ್ಲ ಥರ ಅನುಭವಿಸಿದ್ದೀರಾ. ಸೊ ಅದು ಯಾರಿಂದ ಆಗ್ತಾಯಿದೆ ಅಂತಲೂ ನಿಮಗೆ ಗೊತ್ತು, ಮತ್ತು ಇನ್ನೇನಕ್ಕೆ ಕೇಳ್ತೀಯಾ ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲಿ ಒಂಥರ ಲೈಫೇ ಒಂದು ರೀತಿ ರೇಸ್ ಥರ ಆಗೋಗಿತ್ತು ನಿಮಗೆ. ಅದೇ, ಅವ್ರು ದುಡಿತಾರೆ ನಾವು ದುಡಿಬೇಕು, ಅವ್ರು ಇನ್ನೇನೋ ಮಾಡ್ತಾರೆ ನಾವು ಮಾಡಲೇಬೇಕು. ಅಫ್ಕೋರ್ಸ್ ಜೀವನ ಅನ್ನೋದು ಅದೇ ಥರನೇ ಅಲ್ವಾ, ಆ ಥರ ಇತ್ತು. ಇಟ್ಸ್ ಓಕೆ ಟು ಸ್ಲೋ ಡೌನ್. ಇವಾಗ ಹೇಳ್ತಿದ್ದಾರೆ ಕಾಮ್ ಡೌನ್, ಸ್ಲೋ ಡೌನ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇಷ್ಟೊಂದು ಟೆನ್ಷನ್ ತೊಗೋಬೇಡ, ಆರಾಮಾಗಿರು, ನಿನ್ನ ಸ್ವತಂತ್ರ ಸಿಗುತ್ತೆ, ಫ್ರೀಡಮ್ ಸಿಗುತ್ತೆ ನಿನಗೆ, ಆಯಿತಾ. ಇಂಡಿಪೆಂಡೆನ್ಸ್ ಸಿಗುತ್ತೆ, ಭಯ ಪಟ್ಕೋಬೇಡ ಅಂತಿದ್ದಾರೆ. ಏನೇ ಇದ್ದರೂ ಇದು ಡಿಸಿಷನ್ ತೊಗೊಳೋದಕ್ಕೆ ಭಗವಂತನ ಪಾದಕ್ಕೆ ಹಾಕಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಸೊ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ. ಓಕೆ, ಯು ಕುಡ್ ಯೂಸ್ ಸಮ್ ಸೆಲ್ಫ್ ಕೇರ್ ಟೈಮ್ ಲೈಕ್ ನೌ, ಶೆಡ್ಯೂಲ್ ಇಟ್ ಇನ್. ಓಕೆ, ಇಲ್ಲಿ ನೋಡಿ, ನಿದ್ದೆ ಇಲ್ಲ, ಸ್ಲೀಪ್ಲೆಸ್ ನೈಟ್ಸ್ ಆಗೋಗಿದೆ ಅಂತೆಲ್ಲ ಹೇಳಿಸಿದ್ದಾರೆ. ಬೇಕಾದ್ರೆ 6th ಆಯಿತಾ, May 6th ನೋಡಿ ಕಂಟಿನ್ಯೂಸ್ ವೀಡಿಯೋಗಳು ಯಾವ ಥರ ಬರ್ತಾಯಿದೆ ಅಂತ. ಅದೇ ಕೇಸೇ ಬರ್ತಾಯಿದೆ, ಮತ್ತೆ ಅದೇ ಥರನೇ ಇದೆ. ಸೊ ಏನೋ ಒಂದು ಅನ್ಸೆಟಲ್ ಸ್ಲೀಪ್ ರಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೆಟಲ್ಮೆಂಟ್ ಇರಲಿಲ್ಲ ಲೈಫಲ್ಲಿ, ಒಂದು ಕಾಮ್ ಜೀವನ ಇರಲಿಲ್ಲ, ಕಾಮ್ ಲೈಫ್ ಇರಲಿಲ್ಲ, ಅದರಿಂದ ನಿಮಗೆ ನಿದ್ದೆ ಇಲ್ಲ, ಏನೋ ಬೇಜಾರು, ಭಯ, ಈ ಥರ ಎಲ್ಲ ತೋರಿಸಿದ್ದಾರೆ. ನಿಮಗೆ ಪೆಟ್ಟರೂ ಕೂಡ ಇರ್ಬೋದು ಅಂತಲೂ ತೋರಿಸ್ತಾ ಇದ್ದಾರೆ, ಪೆಟ್ಟಿತ್ತು ಅಂತ, ಆಯಿತಾ. ಅದರಲ್ಲಿ ರ್ಯಾಬಿಟ್ ಅಂತ ಹೇಳಿಸಿದ್ರು, ಬೇಕಾದ್ರೆ ನೋಡಿ, ಆಯಿತಾ. ಇಲ್ಲಿ ನೋಡಿದ್ರೆ ಒಂದು ಟೆಡಿ ಬೇರ್ ಇದೆ ಇಲ್ಲಿ, ಓಕೆನಾ. ಸೊ ಇದು ಸೊ ಅದೇ ಸೈನ್ ಇದೆ, ಅದೇ ಥರನೇ. ಯು ಕುಡ್ ಯೂಸ್ ಸಮ್ ಸೆಲ್ಫ್ ಕೇರ್ ಟೈಮ್. ಸ್ವಲ್ಪ ಕೂಲಾಗಿ, ಸ್ಲೋ ಡೌನ್ ಆಗಿ, ಯೋಚನೆ ಮಾಡಬೇಡಿ, ಭಗವಂತ ಇದ್ದಾರೆ ಅಂತ ಇದ್ದಾರೆ. ಶೆಡ್ಯೂಲ್ ಇಟ್ ಇನ್, ಈಗ ಯೋಚನೆ ಮಾಡಿ, ಇವಾಗ ಏನು ಮಾಡಬೇಕು ನನ್ನ ಖುಷಿಗೆ, ಚೆನ್ನಾಗಿ ನಿದ್ದೆ ಬರೋದಕ್ಕೆ, ಆಯಿತಾ, ನೆಮ್ಮದಿಯಾಗಿರೋದಕ್ಕೆ, ಈ ಥರ ಒಂದು ಸ್ವತಂತ್ರತೆ ಸಿಗಬೇಕು ಅಂದರೆ ಈ ಥರ ಯಾವ ರೀತಿ ಒಂದು ಡಿಸಿಷನ್ ತೊಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಂತಿದ್ದಾರೆ. ಗೊತ್ತಾಗ್ತಾ ಇಲ್ವಾ, ಭಗವಂತನ ಪಾದಕ್ಕೆ ಹಾಕಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಜಸ್ಟ್ ನೀವು ಒಂದು ಸಲ ಕೂತ್ಕೊಂಡು ಒಂದು ಸಲ ಓಮ್ ಮೆಡಿಟೇಟ್ ಮಾಡು ಅಂತಲೂ ಹೇಳ್ತಾ ಇದ್ರಲ್ವಾ. ಒಂದು 10 ನಿಮಿಷ, ಅರ್ಧ ಗಂಟೆ ಫೋನ್ ಬಿಟ್ಟುಬಿಡಿ, ಆಯಿತಾ. ಒಂದು ಅರ್ಧ ಗಂಟೆ ಫೋನ್ ಸ್ವಿಚ್ ಆಫ್ ಮಾಡಿಬಿಡಿ. ಆಮೇಲೆ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಮೆಡಿಟೇಟ್ ಮಾಡಿ. ಹಾಫ್ ಆನ್ ಅವರ್ ಆಗಲ್ವಾ, ಒಂದು 5 ಮಿನಿಟ್ಸ್ ಮೆಡಿಟೇಟ್ ಮಾಡಿ ಆರಾಮಾಗಿ. ಏನು ನಿಮಗೆ ಯಾವುದು ಇಷ್ಟ, ಅದೇನು ಮೆಡಿಟೇಟ್ ಅಂದರೆ ಒಂದೇ ರೀತಿ ಕೇಳಬೇಕು ಅಥವಾ ನಿಮ್ಗೆ ಇಷ್ಟ ಇಲ್ಲದೆ ಇರೋದು ಅಂತರ ಅಲ್ಲ. ನಿಮ್ಗೆ ಯಾವ ಥರ ಹಾಡು ಇಷ್ಟ ಅದನ್ನು ಹಾಕ್ಕೊಂಡು ಕೇಳಿ, ನೋ ಪ್ರಾಬ್ಲಮ್, ಆಯಿತಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಓಕೆನಾ. ಮತ್ತೆ ನೋಡೋಣ, ಇನ್ನೂ ಒಂದು 2 ದಿವಸ ಹೀಗೆ ಇರುತ್ತೆ. ಸೊ ನಾನು ಜನರಲ್ ರೀಡಿಂಗ್ ಅಂದ್ಕೊಂಡ್ರೆ ಮತ್ತೆ ಇದು 7 ಅಂತಲೇ ಬರ್ತಾಯಿದೆ. ಸೊ ನಿಮ್ಮ ಸ್ವತಂತ್ರತೆಯನ್ನು ಕಿತ್ಕೊಂಡ್ಬಿಟ್ಟಿದ್ರು, ಫ್ರೀಡಮ್ ಕಿತ್ಕೊಂಡ್ಬಿಟ್ಟಿದ್ರು, ನಿದ್ದೆ ಇಲ್ದ ಹಾಗೆ ಮಾಡಿದರು ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸು. ನಿಮಗೆ ಆವಾಗ ಅಲರ್ಟ್ ಇದ್ದೇ ಇತ್ತು ಜೀವನದಲ್ಲಿ ಅಂತೆಲ್ಲ ಮತ್ತೆ ಅದೇ ತೋರಿಸ್ತಾ ಇದ್ದಾರೆ. ಇದು ಏನು ಗೊತ್ತಿಲ್ಲಪ್ಪ, ಸಖತ್ತಾಗಿ ಎಳೀತಾ ಇದೆ ಇದು, ಒಳ್ಳೆ ಇದೇನು ಪಾಪ. ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂತ. ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾಯಿದೆ, ಏನು ಹೇಳಿಸ್ತಾರೆ ನೆಕ್ಸ್ಟ್ ಅಂತ ನೋಡೋಣ ಅಂತ, ಓಕೆನಾ. ನಾನು ಇದು 7ನೇ, 100% ಇದು 7ನೇ, ಓಕೆನಾ.
ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ನಗ್ತಾ ಇರಿ, ನಗಿಸ್ತಾ ಇರಿ. ಎಲ್ಲ ದುಃಖ, ಎಲ್ಲ ನೋವಿಗೂ ಟೆನ್ಷನ್ ಆಗಬೇಕು. ನೀವು ಟೆನ್ಷನ್ ಆಗಬಾರ್ದು. ಆ ದುಃಖ, ಆ ನೋವು, ಆ ಕಷ್ಟಕ್ಕೆ ಟೆನ್ಷನ್ ಆಗಬೇಕು. ನಾವು ಟೆನ್ಷನ್ ಕೊಡಬೇಕು ಇವಾಗ. ನಗ್ತಾ ಇದ್ದರೆ ಟೆನ್ಷನ್ ಅದಾಗದೇ ಶುರು ಆಗುತ್ತೆ ಅವ್ರಿಗೆ. ನಗ್ತಾ ಇರಿ. ಓಕೆನಾ? ನನ್ನ ಮಾತು ನಂಬಿ. ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್.